ಇಲ್ಲಿ ಒಂದು ವರ್ಷವನ್ನು 6 ವಿಭಾಗಗಳಾಗಿ ಮಾಡಲಾಗಿದೆ. ಮತ್ತೆ ಯಾವುವು ಅಂದರೆ ಅವುಗಳನ್ನು ನಾವು ಋತುಗಳೆಂದು ಕರೆಯುತ್ತೇವೆ. ಒಂದನೇದ್ದು ವಸಂತ ಋತು, ಎರಡನೇದು ಗ್ರೀಷ್ಮ ಋತು, ಮೂರನೇದು ವರ್ಷ ಋತು, ನಾಲ್ಕನೇದು ಶರತ್ ಋತು, ಐದನೇದು ಹೇಮಂತ ಋತು, ಆರನೇದು ಶಿಶಿರ ಋತು. ಪ್ರತಿ ಋತುವಿಗೂ ಮತ್ತೆ ಒಂದು ಋತುವಿನಲ್ಲಿ 2 ವಿಭಾಗಗಳಾಗಿ ಮಾಡಲಾಗಿದೆ. ಹಾಗಾದರೆ 6 ಋತುವಿಗೆ 12 ವಿಭಾಗಗಳಾಗಿ ಮಾಡಲಾಗಿದೆ. ಅವುಗಳನ್ನೇ ನಾವು ಮಾಸಗಳೆಂದು ಕರೆಯುತ್ತೇವೆ. ಮಾಸಗಳು ನೋಡಿ, ವಸಂತ ಋತುವಿನಲ್ಲಿ ಬರುವ ಚೈತ್ರ, ವೈಶಾಖ, ಗ್ರೀಷ್ಮ ಋತುವಿನಲ್ಲಿ ಬರುವ ಜ್ಯೇಷ್ಠ, ಆಷಾಢ, ವರ್ಷ ಋತುವಿನಲ್ಲಿ ಬರುವ ಶ್ರಾವಣ, ಭಾದ್ರಪದ, ಶರತ್ ಋತುವಿನಲ್ಲಿ ಬರುವ ಆಶ್ವೀಜ, ಕಾರ್ತಿಕ, ಹೇಮಂತ ಋತುವಿನಲ್ಲಿ ಬರುವ ಮಾರ್ಗಶೀರ್ಷ, ಪುಷ್ಯ, ಶಿಶಿರ ಋತುವಿನಲ್ಲಿ ಬರುವ ಮಾಘ, ಫಾಲ್ಗುಣ. ಈ ರೀತಿಯಾಗಿ 12 ಮಾಸಗಳು ವಿಭಾಗಗಳನ್ನು 12 ಮಾಸಗಳಲ್ಲಿ ವಿಭಾಗಗಳನ್ನು ಕಾಣುತ್ತೇವೆ. ಪ್ರತಿ ಮಾಸದಲ್ಲಿ 2 ಪಕ್ಷಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, 30 ತಿಥಿಗಳು, ಒಂದು ವಾರಕ್ಕೆ 7 ದಿನಗಳಂತೆ 4 ವಾರಗಳು, 27 ನಕ್ಷತ್ರಗಳು, 27 ಯೋಗಗಳು, 11 ಕರಣಗಳು. ಈ ರೀತಿಯಾಗಿ ಒಂದು ಮಾಸದಲ್ಲಿ ವಿಭಾಗಗಳನ್ನು ಕಾಣುತ್ತೇವೆ. ಮತ್ತೆ ಒಂದು ದಿನವನ್ನು 60 ಘಳಿಗೆಗಳು, ಫಳ ವಿಫಳ, 8 ಆಯಾಮಗಳು, ರಾತ್ರಿ ಹಗಲು. ಹೀಗೆ ಯುಗಾದಿಯಿಂದ ಪ್ರಾರಂಭವಾದ ಒಂದು ವರ್ಷವನ್ನು ಹಲವಾರು ವಿಭಾಗಗಳನ್ನು ನಾವು ಕಾಣುತ್ತೇವೆ. ಇದು ನಮ್ಮ ಹಿಂದೂ ಧರ್ಮದ ಪ್ರಕಾರ ಪ್ರಕೃತಿಗೆ ಅನುಗುಣವಾಗಿ ವೈಜ್ಞಾನಿಕ ರೀತಿಯಲ್ಲಿ ಒಂದು ವರ್ಷದ ಮಾಹಿತಿ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಆಚರಣೆ ಮಾಡುವ ಪ್ರತಿಯೊಂದು ಹಬ್ಬವು ಋತುವಿಗೆ ಅನುಗುಣವಾಗಿ, ಪ್ರಕೃತಿಗೆ ಅನುಗುಣವಾಗಿ ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಮೊಟ್ಟ ಮೊದಲು ವರ್ಷದ ಪ್ರಾರಂಭದಲ್ಲಿ ಬರುವ ಯುಗಾದಿಯು ಕೂಡ ಹೊಸ ವರ್ಷವನ್ನು ಅದೇ ರೀತಿಯಾಗಿ ಪ್ರಕೃತಿಗೆ ಅನುಗುಣವಾಗಿ, ಋತುವಿಗೆ ಅನುಗುಣವಾಗಿ ನಮ್ಮ ಹಿತವನ್ನು ಕೊಡುವ ಪದಾರ್ಥಗಳನ್ನು ಸೇವನೆ ಮಾಡಲಿಕ್ಕೆ, ಆ ಋತುವಿನಲ್ಲಿ ಯಾವ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು ಅಂತೇಳಿ ಪ್ರತಿಯೊಂದು ಹಬ್ಬವನ್ನು ನಮಗೆ ತಿಳಿಸಿಕೊಡುತ್ತದೆ. ಮೇಲಿನ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಎಂದು ತಿಳಿಸಲಾಗಿದೆ. ಆ ಶ್ಲೋಕದಲ್ಲಿ ನೋಡೋಣ, ಉಗಾದಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬಹುದು ನೋಡಿ. ಯತ್ ವರ್ಷಾದೋ ನಿಂಬಸುಮಂ ಶರ್ಕರಾಮ್ಲ ಘೃತೈರ್ಯುತಂ ಭಕ್ಷಿತಂ ಪೂರ್ವಯಾಮೇ ಸ್ಯಾತ್ ತದ್ವರ್ಷಂ ಸೌಖ್ಯದಾಯಕಂ. ಯತ್ ವರ್ಷಾದೌ, ವರ್ಷ ಆದವು. ಯತ್ ವರ್ಷ ಆದವು ಅಂದರೆ ವರ್ಷದ ಮೊದಲು, ವರ್ಷದ ಪ್ರಾರಂಭದಲ್ಲಿ, ಎಂದರೆ ಯುಗಾದಿ ಹಬ್ಬದ ಪ್ರಾರಂಭದಲ್ಲಿ. ನಿಂಬಸುಮಂ, ಬೇವಿನ ಹೂವು, ಶರ್ಕರಾಮ್ಲ ಘೃತೈರ್ಯುತ. ಶರ್ಕರ ಅಂದರೆ ಬೆಲ್ಲ, ಶರ್ಕರ ಅಂದರೆ ಸಂಸ್ಕೃತದಲ್ಲಿ ಶರ್ಕರ ಅಂದರೆ ಸಕ್ಕರೆ ಅಂತ ಆಗ್ತದೆ. ನಾವು ಬೆಲ್ಲ ಅಂತೇಳಿ ತಿಳಿದುಕೊಳ್ಳಬೇಕು. ಯಾಕೆಂದರೆ ಬೆಲ್ಲವೇ ನಮಗೆ ಹಿತವಾಗಿರುವಂಥ ಪದಾರ್ಥವಾಗಿರುತ್ತದೆ, ಹಿತವನ್ನು ಕೊಡುವಂಥ ಪದಾರ್ಥವಾಗಿರುತ್ತದೆ ಮತ್ತು ವೈಜ್ಞಾನಿಕವಾಗಿ ಔಷಧ ಗುಣವನ್ನು ಹೊಂದಿರುವಂಥ ಪದಾರ್ಥವಾಗಿರುತ್ತದೆ ಬೆಲ್ಲ. ಆಮ್ಲ ಅಂದರೆ ಹುಣಸೆ ಹಣ್ಣಿನ ರಸ. ಘೃತೈರ್ಯುತಂ ಅಂದರೆ, ಘೃತ ಅಂದರೆ ಆಕಳು ತುಪ್ಪ. ನಾವು ಯಾವುದೋ ತುಪ್ಪ ಬಳಸಿದ್ರೆ ಉಪಯೋಗವಾಗುವುದಿಲ್ಲ. ಆಕಳಿಂದ ಕರೆಯುವಂಥ ಹಾಲಿನಿಂದ ಮಾಡಿದ ತುಪ್ಪವನ್ನು ನಾವು ಇದರಲ್ಲಿ ಬೆರೆಸಿ ಸೇವನೆ ಮಾಡೋದ್ರಿಂದ ಮಾತ್ರ ಉಪಯೋಗ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಘೃತೈರ್ಯುತಂ, ಆಕಳ ತುಪ್ಪವನ್ನು, ಇವೆಲ್ಲವನ್ನೂ ಸೇರಿಸಿ ಮಾಡಿದ ಬೇವು,
ಇವೆಲ್ಲವನ್ನೂ ಸೇರಿಸಿ ಮಾಡಿದ ಬೇವು ಈಶ್ವರನಿಗೆ ಅರ್ಪಿಸಿ ದೇವರಿಗೆ ದೇವರ ಪೂಜೆಯನ್ನು ಮುಗಿಸಿದ ಮೇಲೆ ದೇವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಅದನ್ನು ಭಕ್ಷಿತಂ ಸೇವನೆ ಮಾಡಿದರೆ ಯಾವಾಗ ಸೇವನೆ ಮಾಡಬೇಕಂತ ಹೇಳ್ತಾನೆ, ಪೂರ್ವಯಾಮೇ ಸ್ಯಾತ್. ಪೂರ್ವಯಾಮಿ ಅಂದರೆ ಸೂರ್ಯೋದಯಕ್ಕಿಂತ ಮೊದಲು. ಹಾಗಾದರೆ ನಾವು ಬೆಳಗ್ಗೆನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮ ಎಲ್ಲ ಕ್ರಿಯೆಗಳನ್ನು ಮುಗಿಸಿಕೊಂಡು ಕಾರ್ಯಗಳನ್ನು ಮುಗಿಸಿಕೊಂಡು ನಮ್ಮ ಮನೆ ಸ್ವಚ್ಛ ಮಾಡುವುದಾಗಲಿ, ಅಂಗಳಲ್ಲಿ ಸಾರಾಣಿಕೆ ಮಾಡುವುದಾಗಲಿ, ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗಲಿ, ಇವೆಲ್ಲ ಕಾರ್ಯಗಳನ್ನು ಮುಗಿಸಿದ ಮೇಲೆ, ಇವೆಲ್ಲ ಕಾರ್ಯಗಳು ಯಾವಾಗ ಆಗಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ಆಗಬೇಕು. ಆಮೇಲೆ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಆ ಪದಾರ್ಥಗಳಿಂದ ಮಾಡಿದಂಥ ಬೇವು, ಇನ್ನೂ ನೈವೇದ್ಯಕ್ಕೆ ಏನೇನು ತಯಾರು ಮಾಡಿರ್ತೇವೆಯೋ ಅವೆಲ್ಲವನ್ನು ಈಶ್ವರನಿಗೆ, ದೇವರಿಗೆ ನೈವೇದ್ಯ ರೂಪದಲ್ಲಿ ಅರ್ಪಣೆ ಮಾಡಿ ಸಮರ್ಪಿಸಿ ಆ ಒಂದು ಪದಾರ್ಥವನ್ನು ನಾವು ಸೂರ್ಯೋದಯಕ್ಕಿಂತ ಮೊದಲೇ ಸೇವಿಸಿದ್ದೇ ಆದರೆ ಪೂರ್ವಯಾಮೇ ಸ್ಯಾತ್ ತದ್ವರ್ಷಂ ಸೌಖ್ಯದಾಯಕ, ಆ ವರ್ಷ ಪೂರ್ತಿ ಸುಖ ಪ್ರಾಪ್ತಿಯಾಗುತ್ತದೆ. ಸೌಖ್ಯದಾಯಕಂ ಅಂದರೆ ಸುಖ ಪ್ರಾಪ್ತಿಯಾಗುತ್ತದೆ ಅಂತೇಳಿ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಈ ಶ್ಲೋಕದಲ್ಲಿ ಈ ಪದಾರ್ಥಗಳನ್ನು ಯುಗಾದಿ ಆರಂಭದಿಂದ ದಿನನಿತ್ಯ, ಈ ಶ್ಲೋಕದಲ್ಲಿ ಹೇಳಿದ ಹಾಗೆ ಈ ಪದಾರ್ಥಗಳನ್ನು ಯುಗಾದಿ ಆರಂಭದಿಂದ ದಿನನಿತ್ಯ ಸೇವನೆ ಮಾಡೋದ್ರಿಂದ ಅನಾರೋಗ್ಯ ಉಂಟಾಗುವುದಿಲ್ಲ. ಈ ಪದಾರ್ಥಗಳು ವಸಂತ ಋತುವಿನಲ್ಲಿ ಮನುಷ್ಯನ ದೇಹಕ್ಕೆ, ಈಗೇನು ಈ ಶ್ಲೋಕದಲ್ಲಿ ಹೇಳಿದ ಪದಾರ್ಥಗಳೆಲ್ಲವೂ ಕೂಡ ವಸಂತ ಋತುವಿನಲ್ಲಿ ಅಂದರೆ 2 ತಿಂಗಳ ಪರ್ಯಂತ ಈ ಎಲ್ಲ ಪದಾರ್ಥಗಳು ಮನುಷ್ಯನ ದೇಹಕ್ಕೆ ಅವಶ್ಯಕವಾಗಿರುವಂಥ ಪದಾರ್ಥಗಳು ಎಂದು ನಾವು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ವೈಜ್ಞಾನಿಕವಾಗಿ ಈ ಎಲ್ಲ ಪದಾರ್ಥಗಳು ನಮ್ಮ ದೇಹಕ್ಕೆ ಅತ್ಯವಶ್ಯಕ ಅಂತೇಳಿ ತಿಳಿದುಕೊಂಡು ಸೇವನೆ ಮಾಡುವುದರಿಂದ ಸಕಲ ಸುಖವನ್ನು, ಉತ್ತಮವಾದ ಜೀವನವನ್ನು, ಆರೋಗ್ಯವನ್ನು ಪಡೆದು ನಾವು 1 ವರ್ಷ ಪರ್ಯಂತ ಸುಖ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಓಂ ಸ್ವಸ್ತಿ.